ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದಿದ್ದೆ ನೋಡೋಕೆ ತರ ಇದೆ ಪೆದ್ದನ್ ತರ. ಗೈಸ್ ನಮ್ಮ ಅಮ್ಮ ಎಕ್ಸ್ಲೇಟರ್ ಹೋಗಿ ಭಯಪಡ್ತಾರೆ, ಹತ್ತಕ್ಕೆ ಭಯಪಡ್ತಾರೆ. ಆರಾಮ ಹತ್ತು, ನಾನು ಇತ್ಕೋ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಅಷ್ಟೇ, ಈಸಿ. ತುಂಬಾ ಕಷ್ಟ ಇರೋದು ಸಣ್ಣ ವಯಸ್ಸಲ್ಲಿ ಇದ್ದಾಗ. ಆಗ ಸ್ವಲ್ಪ ಫಿನಾನ್ಸಲ್ಲಿ ಎಲ್ಲ ಪ್ರಾಬ್ಲಮ್ ಇತ್ತು. ಗೈಸ್ ನೋಡಿ ಹೆಂಗಿದೆ ಫಿಶ್. ಸಬ್ಸ್ಕ್ರೈಬ್. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ರು ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಆದಷ್ಟು ನಾನು ನಿಮ್ಮನ್ನ ನಗ್ಸಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಇವತ್ತಿನ ಬ್ಲಾಗ್ ಕಡೆಗೆ ಬರೋದಾದ್ರೆ ಗೈಸ್, ಇವತ್ತು ನಾನು ನಮ್ಮ ಅಮ್ಮನ ಜೊತೆ ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು ಹೆಂಗಿರುತ್ತೆ ಏನು ಎತ್ತಂತ. ಯಾಕಂದರೆ ನಮ್ಮ ಅಮ್ಮ ಮಾತಾಡೋದು ತುಂಬ ಕಮ್ಮಿ. ಸೊ ಅವ್ರು ಯಾವ ಥರ ಇವತ್ತು ನನ್ನ ಜೊತೆ ಅಂದರೆ ಆನ್ ದ ಕ್ಯಾಮ್ರಾ ಹೆಂಗೆ ನನ್ನ ಜೊತೆ ಚಿಲ್ ಆಗ್ತಾರೆ ಅಂತ ನೋಡಬೇಕು. ಸೊ ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇವಾಗ ಅವ್ರಿಗೆ ರೆಡಿಯಾಗ ಕೇಳಿದ್ದೀನಿ, ಅವ್ರು ರೆಡಿ ಆಗ್ತಾರೆ. ಅವ್ರು ರೆಡಿ ಆದ್ಮೇಲೆಲ್ಲ ಆಚೆ ಹೋಗೋಣ ಅಂತ ನನ್ನ ಪ್ಲಾನ್ ಇದೆ. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಏನಿತ್ತು ಅಂತ. ಬನ್ನಿ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಅಮ್ಮ ಇದ್ದಾರೆ. ಮಾ ಎಲ್ಲಿಗೆ ಹೋಗ್ತಾರೋ? ಇಲ್ಲಿಗೆ ಗೊತ್ತಿಲ್ಲ. ಹಾ ಗೊತ್ತಿಲ್ಲ, ಯಾಕೆ? ಮತ್ತೇನಕ್ಕೆ ಹಿಂಗ್ ರೆಡಿ ಆಗಿದೆ? ಎಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕ? ಓಕೆ. ಸೊ ಗೈಸ್ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ಇವಾಗ ನಾವು ಹೋಗ್ತಾ ಇರೋದು GT ಮಾಲ್ಗೆ. GT ಮಾಲ್ಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಫುಡ್ ಕೋರ್ಟ್ ಎಲ್ಲ ಇದೆ, ಅಲ್ಲೇ ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರೋಣ ಅಂತ. ಸೊ ಬನ್ನಿ ಮಾಲ್ಗೆ ಹೋಗ್ಬಿಟ್ಟು ಏನಿದೆ ಅಂತ ನೋಡೋಣ. ಗೈಸ್ ಇವಾಗ GT ಮಾಲ್ ಬಂದಾಯಿತು. ಸೊ ಇವಾಗ GT ಮಾಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಏನೋ ತಿನ್ಕೊಂಡು ಹಂಗೆ ನಮ್ಮ ಅಮ್ಮನ ಜೊತೆ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ನಮ್ಮಮ್ಮ ಈ ಮಾಲ್ಗೆ ಬರ್ತಾ ಇರೋದು ಫಸ್ಟ್ ಟೈಮು ತಾನೇ, ಫಸ್ಟ್ ಟೈಮು GT ಮಾಲ್ ಬರ್ತಾ ಇರೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ಡೇ ಅಂತ ಇವತ್ತು. ಗೈಸ್ ನಮ್ಮಮ್ಮ ಎಕ್ಸ್ಲೇಟರ್ ಹೋಗಿ ಭಯಪಡ್ತಾರೆ, ಹತ್ತಕ್ಕೆ ಭಯಪಡ್ತಾರೆ. ಆರಾಮ ಹತ್ತು, ನಾನು ಇತ್ಕೋ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಅಷ್ಟೇ, ಈಸಿ. ಏನಕ್ಕೆ ಭಯ ಇದ್ರಲ್ಲಿ ಹೋಗಕ್ಕೆ ನಿಂಗೆ? ಸೊ ಇದ್ರಲ್ಲಿ ಹೋಗಿ ಭಯಪಡ್ತಾರೆ ಗೈಸ್. ಆರಾಮಾಗಿಡಿ, ಆರಾಮಾಗಿ. ಹಾಂ ಬಾ ಅಷ್ಟೇ 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 ಆರಾಮು. ಸೊ ಮಾಲ್ ಫುಲ್ ಖಾಲಿ ಇದೆ ಗೈಸ್. ಇವಾಗ ಮೇಲೆ ಹೋಗ್ಬೇಕು ಫುಡ್ ಕೋರ್ಟ್ಗೆ, ನೋಡ್ಬೋದು ಫುಲ್ ಖಾಲಿ ಇದೆ ಗೈಸ್. ಇವಾಗ ನಾನು ಜ್ಯೂಸ್ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನಲ್ಲಿ ಕೂಡಿಸ್ಬಿಟ್ಟು ಬನ್ನಿ ಜ್ಯೂಸ್ ಗೀಸ್ ತೊಗೊಂಡು ಕುಡ್ಕೊಂಡು ಆರಾಮ ಟೈಮ್ ಚಿಲ್ ಮಾಡ್ಕೊಂಡು ಹೋಗೋಣ. ಗೈಸ್ ಇವಾಗ ಜ್ಯೂಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಜ್ಯೂಸ್ ಕುಡ್ಕೊಂಡು ಆರಾಮ ಮಾತಾಡೋಣ ಅಂತ. ಸೊ ಬನ್ನಿ ಗೈಸ್ ಹೋಗೋಣ. ಮಾ ಇವತ್ತು ನನ್ನ ಬ್ಲಾಗ್ ಫುಲ್ ನೀನೇ ಮಾತಾಡ್ಕೊ. ನನ್ನ ಬ್ಲಾಗ್ ಅಂದರೆ ನನ್ನ ವಿಡಿಯೋದಲ್ಲೇ ನೀನೇ ಮಾತಾಡ್ಕೊ, ಫುಲ್ ಮಾತಾಡ್ತೀಯಾ? ಸರಿ, ನಾನೇ ಕ್ವಶನ್ ಕೇಳ್ದ ನಿಂಗೆ? ಓಕೆ ಗೈಸ್, ನಾನು ನಮ್ಮ ಅಮ್ಮಂಗೆ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಅವ್ರು ಏನೇನು ಆನ್ಸರ್ ಮಾಡ್ತಾರಂತ. ಓಕೆ ಓಕೆ ಜ್ಯೂಸ್ ಕುಡಿ, ಜ್ಯೂಸ್ ಕುಡ್ದಾದ್ಮೇಲೆ ಮಾತಾಡುವ. ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದಿದ್ದೆ ನೋಡೋಕೆ? ಸಣ್ಣ ಹುಡುಗನ್ ತರ ಇದೆ, ಒಂಥರ ಹಾಂ ಪೆದ್ದ ಇದ್ರ ತರ ಇದೆ, ಪೆದ್ದನ್ ತರ. ಪೆದ್ದನ್ ತರ. ಹಾ ಯಾರನ ಬಂದ್ರೆ ಎಲ್ಲ ಮದಿಗ್ ಕರ್ಕೊಂಡೋದ್ರೆ ಗಿಫ್ಟ್ ಕೊಡಿ ಅಂತ ನೀನೇ ತೆಗ್ದಿಟ್ಕೊಂತ ಇದ್ದಿದ್ದೆ. ಗಿಫ್ಟ್ ಕೊಡಿ ಅಂತ. ಹಾ ಗೈಸ್ ಏನಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಅದನ್ನ ಮದ್ವೆಗೆ ಹೋದ್ರೆ ಏನ್ ಮಾಡ್ತಾ ಇದ್ದೆ, ಅಲ್ಲಿ ಗಿಫ್ಟ್ ಎಲ್ಲ ಇಟ್ಟಿರ್ತಾ ಇದ್ರಲ್ಲ, ಅಂದ್ರೆ ಪ್ರೆಸೆಂಟ್ ಕೊಡ್ತಾ ಇದ್ರಲ್ಲ ಗಿಫ್ಟ್ ಎಲ್ಲ ತಂದು ಕಪಲ್ಸ್ಗೆ. ಆ ಗಿಫ್ಟ್ ನನ್ಗೆ ಬೇಕಂತ ಹಠ ಮಾಡ್ತಾ ಇದೆ. ಸೊ ಅದನ್ನೇ ಹೇಳ್ತಾ ಇದಾರೆ. ನಮ್ಮ ಚಿಕ್ಕಮ್ಮನ ಮದುವೆಯಲ್ಲಿ ಒಂದು ಇನ್ಸಿಡೆಂಟ್ ಇದೆ ಆ ಥರ. ಅದು ವಿಡಿಯೋ ಅಂದರೆ ಆಗಿನ ಕಾಲದಲ್ಲಿ ವಿಡಿಯೋಗ್ರಫಿ ಮಾಡಿ CD ಇರ್ತಾಯಿತ್ತು. ಇಫ್ ಇನ್ ಕೇಸ್ ಅದೇನಾದ್ರು ನಂಗೆ ಸಿಕ್ಕಿದ್ರೆ ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡೋಣ. ನನ್ನ ಬಗ್ಗೆ ಅದನ್ನು ಸೀಕ್ರೆಟ್ ಹೇಳೋದಾದ್ರೆ ಯಾವ್ದು ಹೇಳ್ತೀಯಾ? ಸೀಕ್ರೆಟ್ ನನ್ನ ಬಗ್ಗೆ ಏನೋ ಸಣ್ಣ ವಯಸ್ಸಿಂದ ಆಗಲಿಲ್ಲ, ಏನಾದ್ರು ಒಂದು ಸೀಕ್ರೆಟ್ ಹೇಳೋದಾದ್ರೆ ನನ್ಗೆ ಗೊತ್ತಿಲ್ದಿರೋ ವಿಷಯ ಇದೆ. ಇನ್ನೇನು ಸಿಗರೇಟ್ ಯಾವುದೂ ಇಲ್ಲ. ಯಾವುದೂ ಇಲ್ಲ ಗೈಸ್. ಆ್ಯಕ್ಚುಲಿ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಅಂತ ಏನಪ್ಪ ಸೈಲೆಂಟು ಅಂತ ಏನು ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ಲ ಅನ್ಸುತ್ತೆ ನಾನು ಸಣ್ಣ ವಯಸ್ಸಲ್ಲೇ. ಅಶ್ವಿನಿ ಇದ್ದಾಳಲ್ಲ, ಅವು ಇದು ನಿನ್ಗೇನಾರ ಮಾಡಿಕೊಡ್, ನೀನ್ ಹೊಟ್ಟಿ ಹಸು ಅಂತ ಕೇಳ್ರೆ ಅವಳೇನಾರು ಮಾಡಿ ಕೊಡ್ತಾಳು. ಒಂದ್ ದಿವಸ ಅಡ್ಗೆ ಮನೆಗೆ ಮೇಲೆ ಕೂರ್ಸ್ಕೊಂಡು ಅದೇನೋ ದೋಸೆ ಇಟ್ಕೊಟ್ಟಿಲ್ಲ, ಗೋಧಿ ದೋಸೆ. ಗೈಸ್ ಏನಂದ್ರೆ ಅವಾಗ ಸ್ವಲ್ಪ ಇಬ್ರೇ ಒಳ್ಳೆ ಇದಿಂದ ಇದ್ದೀರಿ. ಅಂದ್ರೆ ಗೈಸ್ ಅವಾಗ ಏನಂದ್ರೆ ಸ್ವಲ್ಪ ಅಂದ್ರೆ ಮಾಮೂಲಿ ಗೊತ್ತಲ್ಲ, ಒಂದ್ ಸ್ವಲ್ಪ ತುಂಬಾ ಕಷ್ಟ ಇರೋದು ಸಣ್ಣ ವಯಸ್ಸಲ್ಲಿ ಇದ್ದಾಗ. ಆಗ ಸ್ವಲ್ಪ ಫಿನಾನ್ಸಲ್ಲಿ ಎಲ್ಲ ಪ್ರಾಬ್ಲಮ್ ಇತ್ತು. ಅವಾಗ ಏನಂದ್ರೆ ನಾನು ತುಂಬಾ ಹಸುವಾದಾಗ, ಅಂದ್ರೆ ತುಂಬಾ ಒಂದು ಟೈಮ್ ಫುಲ್ ಹಸುವಾಗಿತ್ತು. ಆಗೇನಾಗಿತ್ತು, ನಮ್ಮ ಅಕ್ಕ ಇದು ಅಡುಗೆ ಮಾಡ್ತಾರಲ್ಲ, ಆ ಗ್ಯಾಸ್ ಸ್ಟವ್ ಇಕ್ಕಿರ್ತೀವಿ ನಾವು ಒಂದು ಸೆಲ್ಫ್ ಮೇಲೆ.
ಅಲ್ಲಿ ಒಂಚೂರು ಜಾಗ ಇತ್ತು, ಆ ಜಾಗದ ಮೇಲೆ ಅಲ್ಲಿ ನನ್ನ ಕೂಡ್ಸ್ಕೊಂಡು ಇದು ಏನಪ್ಪ ಅದು ಗೋಧಿ ದೋಸೆ ಅಲ್ಲ, ಗೋಧಿ ದೋಸೆ ಕೊಟ್ಟು ಉಯ್ದು ಕೊಡ್ತಾ ಇದ್ಲು. ನಾನು ತಿಂದು ಖಾಲಿ ಮಾಡಾಗ್ತಾ ಇದೆ. ಲಾಸ್ಟ್ ಅಲ್ಲಿ ಏನಾಯ್ತು, ಅವಳಿಗೆ ತಿನ್ನಕ್ಕಿದ್ದಿಲ್ಲ, ಫುಲ್ ನಾನೇ ತಿನ್ಬಿಟ್ಟಿದ್ದೆ. ಸೊ ಆ ಇನ್ಸಿಡೆಂಟ್ನ ನಮ್ಮ ಅಮ್ಮ ಹೇಳ್ತಾ ಇದಾರೆ. ಮತ್ತಾನೆ ಓಕೆ, ಒಂದು ಸೀರಿಯಸ್ ಕ್ವಶನ್ ಕೇಳ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾವಾಗ್ಲೂ ಜೊತೆಲೇ ಇರ್ತಾ ಇದ್ದಿ, ಯಾವಾಗ್ಲೂ ಮನೇಲಿ ಇರ್ತಾ ಇದ್ದಿ, ಎಲ್ಲಿಲ್ಲೂ ಅಲ್ಲಿ ಆಚೆ ಎಲ್ಲೂ ಹೋಗ್ತಾ ಇದ್ದಿಲ್ಲ. ಇವಾಗ ಏನಂದ್ರೆ ಬರೀ ಕೆಲಸ ಅದು ಇದು ಅಂತ ಯಾವಾಗ್ಲೂ ಸಿಗೋದೇ ಇಲ್ಲಲ್ಲ ನನ್ನ ಕೈಗೆ. ಸೊ ನಿನಗೆ ಏನಾರ ಬೇಜಾರಾಗುತ್ತೆ, ಏನಾರ ಮಾತಾಡ್ಕೋ ಅದು ಇದು ಅಂತ ಅನ್ಸುತ್ತಾ, ಇಲ್ಲ ಬೇಜಾರಾಗುತ್ತೆ ನಿನಗೆ? ಏನಿಲ್ಲ, ಏನ ಕೆಲ್ಸದ ಮೇಲೆ ಹೋಗಿರ್ತ ಅಂತ, ಹ್ಮ್ ಕೆಲ್ಸದ ಮೇಲೆ ಏನಾರ ಇರುತ್ತ ಅಂತ ನಾನು ಸುಮ್ಮನೆ, ಏನ್ ಬೇಜಾರ್ ಏನೇ ಇರ್ತಿಲ್ಲ. ನನ್ನ ಹತ್ರ ಏನಾರ ಮಾತಾಡ್ಕೋ, ನನಗೆ ನಿನಗೆ ಟೈಮ್ ಕೊಡೋಲ್ಲ ಅಂತ ಏನಾರ ಬೇಜಾರಾಗುತ್ತೆ? ಏನಿಲ್ಲ, ಏನ್ ಬೇಜಾರ. ಏನ್ ಬೇಜಾರಿಲ್ಲ. ನಾನು ಎಷ್ಟೇ ಕೆಲ್ಸದಲ್ಲಿ ಏನೇ ಬಿಜಿ ಆದ್ರು, ಸೊ ನಿಮ್ ಜೊತೆ ನಾನು ಹೆಂಗಿರ್ಕಂತ ನಿನ್ಗೆ ಅನ್ಸುತ್ತೋ? ಖುಷಿಯಾಗಿ ಇರ್ತಾನ. ಖುಷಿಯಾಗಿರ್ಕು ಅಂದ್ರೆ ನಾವ್ ಮಾತಾಡ್ಕೊಂಡು 3 ಜನ ಇರುದಲ್ಲ, 3 ಜನ ಚೆನ್ನಾಗಿರ್ಕಂತ ಮಾತಾಡ್ಕೊಂಡಿರ್ಕು. ಓಕೆ ಮಾ, ನನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಾ ನೋಡ್ವಾ. ಸೊ ನನಗೆ ಯಾವ್ದು ಫೇವ್ರೆಟ್ ಫುಡ್? ಫೇವ್ರೇಟ್ ಅಂದ್ರೆ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಕೆ, ನನ್ನ ಫೇವ್ರೆಟ್ ಕಲರು ಫೇವ್ರೇಟ್ ಕಲರ್ ಬ್ಲ್ಯಾಕಾ? ಓಕೆ, ನನ್ನ ಫೇವ್ರೆಟ್ ಪ್ಲೇಸು ಅಂದ್ರೆ ಯಾವ ಜಾಗ ನಂಗೆ ತುಂಬಾ ಇಷ್ಟ ಆಗುತ್ತೋ? ಓಕೆ, ಇಲ್ಲ ದೇವಸ್ಥಾನ, ಊರು ಆ ಕಡೆ. ಓಕೆ ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ರಲ್ಲೇ, ಸೊ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ. ಚಿಕನಲ್ಲಿ ಅಂದರೆ ಯಾವುದೇ ವೆರೈಟೀಸ್ ಆದರೂ ತುಂಬ ಇಷ್ಟ. ಪ್ಲೇಸ್ ಅಂದರೆ ನನಗೆ ಆಲ್ಮೋಸ್ಟ್ ನಮ್ಮೂರಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಲ್ಲಿನ ನೇಚರು, ಅಲ್ಲಿನ ಫುಡ್ಡು ನಂಗೆ ತುಂಬ ಇಷ್ಟ. ಅಂದರೆ ಮೇನ್ ರೀಸನ್ನೇ ನಾನು ಫುಡ್ಗೆ ಹೋಗೋದು. ಆ್ಯಂಡ್ ಕಲರ್ ಅಂದರೆ ಬ್ಲ್ಯಾಕ್ ಇಷ್ಟನೇ, ಬಟ್ ನಾನು ಜಾಸ್ತಿ ಲೈಕ್ ಮಾಡೋದು ಒಂಥರ ಲೈಟ್ ಸ್ಕೈ ಬ್ಲೂ ಆ್ಯಂಡ್ ಲೈಟ್ ಪರ್ಪಲ್ ಕಲರ್, ಈ ಥರ ಕಲರ್ ನಂಗೆ ಇಷ್ಟ. ಸೊ ನಮ್ಮಮ್ಮ ಬ್ಲ್ಯಾಕ್ ಅಂತ ಇದ್ದಾರೆ. ಆಲ್ಮೋಸ್ಟ್ ನಾನು ಬ್ಲ್ಯಾಕ್ ನನ್ನ ಹತ್ರ ಇರೋದ್ರಿಂದ ಬ್ಲ್ಯಾಕ್ ಅಂತ ಇದ್ದಾರೆ ಅವರು. ಗೈಸ್, ಇವಾಗ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಕೆಳಗೆ ಮಾರ್ಟ್ಗೆ ಹೋಗ್ತಾ ಇದೀವಿ. ನಮ್ಮ ಅಮ್ಮಂಗೆ ಇಲ್ಲಿ ಬೇಡ, ಕೆಳಗೆ ಕರ್ಕೊಂಡೋಗಿ ಮಾರ್ಟ್ಗೆ ಹೋಗೋಣ ಅಂತ ಇದ್ರು. ಸೊ ಇಲ್ಲಿಂದ ಮಾರ್ಟ್ಗೆ ಹೋಗ್ತಾ ಇದೀವಿ. ಮಾರ್ಟ್ಗೆ ಹೋಗ್ಬಿಟ್ಟು ನೋಡೋಣ ಅವ್ರು ಏನೋ ತಗೊಂತಾರ ಅಂತ. ಸೊ ನೋಡಿ, ಲಿಫ್ಟಲ್ಲಿ ಇವಾಗ ಎಕ್ಸಲೇಟ್ರಲ್ಲಿ ಇಳಿಯೋಕ್ಕೆ ಹೆದರ್ತವ್ರೆ. ಮೇಲೆ ನೋಡು, ಬಾ ಹಿಂಗೆ ಬಾ, ಮುಂದೆ ಬಾ 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 ಆರಾಮ್ಸೆ ಬಾ ಆರಾಮ್ಸೆ. ಯಾಕೆ ಹೆದರ್ಕಂತೀಯ? ಹಾಂ, ಯಾಕೆ? ಸೊ ನೋಡಿ, ಎಕ್ಸಲೇಟ್ರಲ್ಲಿ ಇಳಿಯೋಕೆ ಭಯಪಡ್ತಾರೆ ಮಗು ಥರ. ಇವಾಗ ಮಾರ್ಟ್ಗೆ ಹೋಗ್ತಾ ಇದೀವಿ. ಮಾರ್ಟ್ಗೆ ಹೋಗ್ಬಿಟ್ಟು ನೋಡೋಣ ಏನೋ ತಗೊತಾರ ಅಂತ. ಆಮೇಲೆ ಹಂಗಿಂದ ತಲೆ ತಿರುಗ್ತದೆ ಅಂತೆ ಗೈಸ್ ಅವ್ರಿಗೆ. ಇದ್ರ ಮೇಲೆ ಆರಾಮಾಗಿ ಇಳಿ, ಅಷ್ಟೇ ಈಸಿ. ಸೊ ಬನ್ನಿ ಗೈಸ್, ಫಸ್ಟ್ ಮಾರ್ಟ್ಗೆ ಹೋಗೋಣ. ಗೈಸ್, ಇಲ್ಲಿ ಮಸಾಜ್ ಇದೆ. ಹಾಂ, ಏನು ನೋವಾಗಲ್ಲ ಬಾ, ಫಿಶ್ ಮಸಾಜು. ಸೊ ಅದನ್ನ ಮಾಡಿಸ್ಕೊತೀರ, ನೋವಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಚೆಕ್ ಮಾಡೋಣ ಬನ್ನಿ ಗೈಸ್. ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಏನು ಓಕೆನಾ? ಜಸ್ಟ್ ಕಾಲು ನೀನು ಒಳಗಿಡ್ಬೇಕಷ್ಟೇ. ಮಾಡಿಸ್ಕೊತೀಯಾ? ಓಕೆ, ಬಾ ಗೈಸ್. ಅವ್ರು ಫಸ್ಟ್ ಕೂತ್ಕೊಳ್ಳಿ, ಆಮೇಲೆ ನಾನು ಕೂತ್ಕೊತೀನಿ. ನೋಡೋಣ ಇದೆ, ಕೂತ್ಕೊತಾ ಇದ್ದಾರೆ ಅವರು. ಹಂಗಿಡು ಕಾಲು. ಹಂಗೆ ಹಿಡ್ಕೊಮ್ಮ ಸೀರೆ. ನೋಡಿ ಗೈಸ್, ಎಲ್ಲ ಮೀನು ಬಂದು ಹೆಂಗೆ ಮುತ್ಕೊಂಡ್ಬಿಡ್ತು. ಹೆಂಗಿತ್ತು? ಕಚ್ಗುಳಿ ಆಗ್ತಾ ಇದೆ ಅಂತ ಅವ್ರಿಗೆ. ಗೈಸ್ ನೋಡಿ ಹೆಂಗಿದೆ ಫಿಶು. ಇಡ್ಬೋದಾ? ಓ ಮೈ ಗಾಡ್, ಏನ್ ಮ್ಯಾಮ್ ಇಷ್ಟು ಕಚ್ಗುಳಿ ಆಗ್ತದೆ? 2 minutes ಹಂಗೆ 2 minutes ಹಂಗೆ ಇರುತ್ತಾ? ಗೈಸ್, ಫುಲ್ಲು ಕಚ್ಗುಳಿ ಆಗ್ತದೆ. ಹೆಂಗಿದೆ ನೋಡಿ. ಓ ನೋಡಿ, ಎಷ್ಟು ಚಿಲ್ಲ ಕೂತಾರ ಇವರು ಆರಾಮಾಗೆ. ನನ್ಗೆ ಕೂರಕ್ಕೆ ಆಗ್ತಲ್ಲ, ಫುಲ್ ಕಚ್ಚುಗುಳಿ ತಡೆಯೋಕೆ ಆಗ್ತಲ್ಲ, ಒಂಥರ ಕಾಲೆಲ್ಲ ಜುಮ್ ಅಂತಿದೆ. ನೋಡಿ, ಇದ್ರ ಬೆನಿಫಿಟ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇವಾಗ 10 minutes ಇರುತ್ತೆ ಮಸಾಜು. ಈ ಮಸಾಜ್ ಮಾಡಿಸ್ಕೊಂಡು ಆಮೇಲೆ ಕೆಳಗೆ ಮಾರ್ಟ್ಗೆ ಹೋಗೋಣ ಗೈಸ್. ಇವಾಗ ಫಿಶ್ ಮಸಾಜ್ ಆಯಿತು, ಹೋಗ್ತಾ ಇದೀವಿ. ಹೆಂಗಿತ್ತು ಮಸಾಜ್? ಚೆನ್ನಾಗಿತ್ತಾ? ಸೊ ಗೈಸ್, ಇವಾಗ ಮಸಾಜ್ ಮುಗೀತು, ಹೋಗ್ತಾ ಇದೀವಿ. ಇಲ್ಲಿಂದ ಮಳೆ ಬೇರೆ ಬರ್ತಾ ಇದೆ. ಸೊ ಆಚೆ ಎಸ್, ಮಳೆ ಬರ್ತದೆ. ಇವಾಗ ಮಾರ್ಟ್ಗೆ ಹೋಗ್ಬಿಟ್ಟು ಹಂಗೆ ಮಿಕ್ಕಿದ ಕೆಲಸ ಅಂದರೆ ಇವ್ರೇನೋ ಸ್ವಲ್ಪ ನೋಡ್ಬೇಕಂತ ಹೇಳ್ತಿದ್ರು ಮಾರ್ಟಲ್ಲಿ.
ಸೊ ಮಾರ್ಟಲ್ಲಿ ಏನು ಸಿಗುತ್ತೆ ಅಂತ ನೋಡಿಕೊಂಡು ವಾಪಸ್ ಇಲ್ಲಿಂದ ಮನೆಗೆ ಹೊರಡೋದು ಗೈಸ್ ಇವಾಗ ಮಾಲ್ಗೆ ಎಂಟ್ರಿ ಆಗಿದ್ದೀವಿ. ಸೊ ನಾವು ಚೆಕ್ ಮಾಡ್ತಿದ್ದಾರೆ ಏನೇನು ಬೇಕು ಅಂತ, ನೋಡೋಣ ಏನೇನು ತೊಗೊತಾರಂತ. ತೊಗೊಂಡು ಇಲ್ಲಿನ ಹೊರಡೋಣ ಗೈಸ್ ಇವಾಗ ಮಾರ್ಟಿಂದ ಹೋಗ್ತಾ ಇದೀವಿ. ನೋಡ್ಬೋದು ಇಷ್ಟೇ ಐಟಮ್ ತೊಗೊಳಕ್ಕೆ ನಮ್ಮಮ್ಮನ ಮಾರ್ಟ್ ಕರ್ಕೊಂಡು ಹೋಗೋರೆ, ಏನು ಹೇಳ್ಬೇಕು ಹೇಳಿ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದೀವಿ. ನೋಡಿದ್ರೆ ಫುಲ್ ಜೋರು ಮಳೆ ಬರ್ತಾ ಇದೆ, ಮಳೆ ಬಂದು ನಿಂತಿದೆ ಆ್ಯಕ್ಚುಲಿ. ಇವಾಗ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೋಗೋಣ ಬನ್ನಿ ಇವಾಗ ಆಟೋ ಬುಕ್ ಮಾಡಿದ್ದೀವಿ. ಇನ್ನೂ 1 ಮಿನಿಟ್ ತೋರಿಸ್ತದೆ ಬರೋಕ್ಕೆ. ಸೊ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ಆಟೋ ಬಂದ ತಕ್ಷಣ ಇಲ್ಲಿಂದ ಹೊರಡೋಣ. ನೋಡ್ಬೋದು ಮಳೆ ಬಂದು ಫುಲ್ಲು ಹಿಂಗಾಗಿದೆ ಅಂತ, ಇಲ್ಲಿ ಜನನೇ ಇಲ್ಲ ಮಳೆ ಬಂದ ಏಟಿಗೆ. ಜಸ್ಟ್ ಇವಾಗ ಮನೆಗೆ ಬಂದು ರೀಚ್ ಆದೋ. ಸೊ ನನ್ನ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಮ್ಮಮ್ಮ ಜಾಸ್ತಿ ಮಾತಾಡಲ್ಲ ಅಂತ. ನಾನು ಸುಮ್ಮನೆ ಹಂಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ ಕೇಳೋಣ, ನೋಡೋಣ ಏನು ಮಾತಾಡ್ತಾರೆ ಅಂತ ಕೇಳಿದೆ ಕ್ವಶನ್ಸ್ನ. ಅವ್ರು ತುಂಬ ಸಿಂಪಲಾಗೆ ಮಾತಾಡಿದ್ರು, ಅಷ್ಟಾಗಿ ಏನು ಮಾತಾಡಿಲ್ಲ. ಆ್ಯಂಡ್ ನೀವು ಅಷ್ಟೇ ಆದಷ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದ್ಸತಿ ಹೋಗಿದ್ದ ಟೈಮು ಮತ್ತೆ ಬರಲ್ಲ. ಸೊ ಇರೋ ಟೈಮಲ್ಲಿ ಅವ್ರ ಜೊತೆ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ. ಸೊ ಯಾರ್ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳ್ನ ನಂಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ಹೆಂಗಿದ್ದೀತು ಚೆನ್ನಾಗಿತ್ತು. ಹೆಂಗಿದ್ದೀತು ಆಚೆ ಹೋಗಿದ್ದು? ಖುಷಿ ಆಯ್ತು. ಖುಷಿ ಆಯ್ತಾ? ಚೆನ್ನಾಗೈತಾ? ಇನ್ನೊಂದ್ ಸ್ವಲ್ಪ ಓಡಾಡ್ಕ ಇನ್ನೊಂದ್ ಸ್ವಲ್ಪ ಓಡಾಡ್ಕಿತ್ತಾ? ಏನ್ ಮಾಡೋದು, ಮಳಿ ಬಂತಲ್ಲ. ನೆಕ್ಸ್ಟ್ ಟೈಮ್ ಹೋಗುವ ಬಿಡು, ಆಯ್ತಾ? ಓಕೆ, ನೆಕ್ಸ್ಟ್ ಟೈಮ್ ಆದ್ರೆ ಅಲ್ಲಿ ಇಲ್ಲಿಗಪ್ಪ. ಎಲ್ಲಿಗೆ? ಬಂಡಿ ಕಾಳಮ್ಮ ದೇವಸ್ಥಾನ ಅವತ್ತು ವಾಪಸ್ ಬಂತಲ್ಲ, ಬೇಗಪ್ಪ ಒಯ್ ಬಪ್ಪ. ದೇವಸ್ಥಾನ ದೇವಸ್ಥಾನಕ್ಕ ಸರಿ ಹೋದ್ರೆ ಆಯ್ತು. ಓಕೆ, ಎಲ್ರಿಗೂ ಹೇಳು, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಹೇಳು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ಎಲ್ಲರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅದು ಗೊತ್ತಿಲ್ಲನಾ? ಸಬ್ಸ್ಕ್ರೈಬ್ ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ನನ್ನ ಮಗಂಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಮಾಡು. ಬಾಯ್ ಕೈಯಲ್ಲಿ ಬಾಯ್ ಮಾಡು. ಬಾಯ್. ಓಕೆ ಗೈಸ್, ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.